ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಸೀಮೆ ಬದನೆಕಾಯಿ ಅಷ್ಟನ್ನು ಸಹ ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಇನ್ನೊಂದು ಕಡೆ ಕುಕ್ಕರಲ್ಲಿ ಬೇಳೆನ ಬೇಯಕ್ಕೆ ಹಾಕಿದ್ದೀನಿ. ಈ ಬೇಳೆಯಲ್ಲಿ ಈ ಥರ ಬೇಯಬೇಕಾದ್ರೆ ಬರುತ್ತಲ್ಲ, ಇದನ್ನೆಲ್ಲ ತೆಗಿಬೇಕಾಗುತ್ತೆ. ಯಾಕಂದರೆ ಅದು ತೆಗಿಬೇಕು ಅಂತಾರೆ, ಅದಕ್ಕೋಸ್ಕರ ಹೇಳಿದಷ್ಟೇ. ಮತ್ತು ಬನ್ನಿ ಇದಕ್ಕೆ ಏನೇನು ಹಾಕಬೇಕು ಅಂತೇಳ್ಬಿಟ್ಟು, ಯಾಕಂದರೆ ಇದಕ್ಕೆ ತೆಂಗಿನಕಾಯಿ ಇಲ್ಲ ಮತ್ತು ಮಸಾಲೆ ರುಬ್ಬ ಹಾಕೋದಿಲ್ಲ, ಏನಂದರೆ ಏನೂ ಇಲ್ಲ. ಆರಾಮಾಗಿ ಎಲ್ಲ ಬೇಯಿಸ್ಕೊಳ್ಳೋದಷ್ಟೇ ಇದು. ಎಲ್ಲ ಬೇಯಿಸ್ಕೊಂಡು ಲಾಸ್ಟಲ್ಲಿ ಮಸಿಬೇಕು. ಇವಾಗ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೇಳೆ ಚೆನ್ನಾಗಿ ತೊಳೆದು ಕುದಿಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಹಾಕಿದ ನಂತರ ಅದ್ರ ಜೊತೆನೇ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು, ಯಾಕಂದರೆ ಫಸ್ಟೇ ಬೇಯಕ್ಕೆ ಹಾಕಿದರೆ. ಮತ್ತು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಸಹ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಮುಚ್ಚಳನ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ಇದು ಜಾಸ್ತಿ ಅಂದರೆ ಒಂದು 4-5 ವಿಸಲ್ ಬರಬೇಕು. ಬೇಳೆ ಬೇಯಬೇಕಲ್ವ, ಹಾಗಾಗಿ 4-5 ವಿಷಲ್ ಬರಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನೀಗ ಕುಕ್ಕರ್ ಮುಚ್ಚಿ ಬಿಟ್ಟಿದ್ದೀನಿ. ಮತ್ತು ಒಂದು 4-5 ವಿಷಲ್ ಬಂದಾದ ನಂತರ ಇದನ್ನು ಆಫ್ ಮಾಡೋಣ. ಮತ್ತು ಇನ್ನೊಂದು ಕಡೆ ತರಕಾರಿ ಇಲ್ಲಿ ಬೇಯ್ತಾ ಇದೆ. ಯಾಕಂದರೆ ಅದರಲ್ಲೇ ಬೇಯಿಸೋಕ್ಕಾಗಲ್ಲ ಇದು, ಯಾಕಂದರೆ ಅದು ನಾವು ಮಸಿಯೋದ್ರಿಂದ ಈ ತರಕಾರಿ ಅದರಿಂದ ಎತ್ತೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಬೇಯಿಸ್ತಾ ಇರೋದು. ನೋಡ್ತಾ ಇರ್ಬೋದು, ಒಂದು 3-4 ವಿಷಲ್ ಬಂದಿದೆ. ಇವಾಗ ನಾನು ಆಫ್ ಮಾಡಿದ್ದೀನಿ. ನೋಡಿ ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಎಷ್ಟು ನೀಟಾಗಿ ಟೊಮೊಟೊ ಎಲ್ಲ ಬೆಂದು ಸಿಪ್ಪೆ ಸುಲ್ಕೊಳ್ಬಿಟ್ಟಿದೆ. ಬೇಳೆನೂ ಸಹ ಅಷ್ಟೇ ಒಡೆದೋಗೋ ಥರ ಬೆಂದಿದೆ. ನೋಡಿ ಈ ಥರ ಬೇಯಬೇಕು ಬೇಳೆ, ಆವಾಗ ಮಸಿಯೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಬೇಳೆ ಒಡೆಯೋವರೆಗೂ ಬೇಯಿಸಬೇಕು. ಮತ್ತು ಇವಾಗ ನಾನು ಇದಕ್ಕೆ ಏನು ತರಕಾರಿ ಬೇಯಿಸಿದ್ನಲ್ಲ, ತರಕಾರಿ ಎಲ್ಲ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಟೈಮ್ ಬೇಯಿಸ್ತಾ ಇದ್ದೀನಿ. ನಾನು ಜಾಸ್ತಿ ಟೈಮ್ ಬೇಯಿಸಲ್ಲ, ಸ್ವಲ್ಪ ಟೈಮ್ ಮಾತ್ರ ಬೇಯಿಸ್ತಾ ಇದ್ದೀನಿ. ಇದನ್ನೆಲ್ಲ ಬೇಯಿಸಿ ಇದು ಚೆನ್ನಾಗಿ ಕುದಿಯುತ್ತಲ್ಲ, ಬೇಕಾದರೆ ಇದಕ್ಕೆ ಹುಣಸೆ ಹುಳಿ ಹಾಕ್ಕೋಬೋದು. ಯಾಕಂದರೆ ನಾನಿಲ್ಲಿ ಹುಳಿ ಟೊಮೊಟೊ ಹಾಕಿದ್ದೀನಿ, ಅದಕ್ಕೆ ಯೂಸ್ ಮಾಡಿಲ್ಲ. ಇವಾಗ ನೋಡ್ಬೋದು, ಇಲ್ಲಿ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕಿದ ನಂತರ ಇದೊಂದು ಸ್ವಲ್ಪ ಟೈಮ್ ಕುದಿಸ್ಬಿಟ್ಟನ್ನ ಆಫ್ ಮಾಡ್ತೀನಿ. ತುಂಬ ಎಷ್ಟು ಬೇಗ ಮಾಡ್ಬೋದಲ್ಲ, ಎಲ್ಲ ಸಾಂಬಾರಿಗೆಲ್ಲ ಜೋಡಿಸಿಟ್ಕೊಬಿಟ್ರೆ ಒಂದು 5 ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು. ಸಾಂಬಾರನ್ನ ಒಂದು 5-10 ನಿಮಿಷಕ್ಕೆಲ್ಲ ಹಾಗೆ ಹೋಗುತ್ತೆ. ಒಂಥರ ತುಂಬ ಸಿಂಪಲಾಗಿ ಚೆನ್ನಾಗಿರುತ್ತೆ. ಎಳೆ ನುಗ್ಗೆಕಾಯಲ್ಲಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ನಾನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಒಂದು ಬಟ್ಲಿಗೆ ಹಾಕಿದ್ದೀನಿ ನಾನಿಲ್ಲಿ ಸಾಂಬಾರು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಯಾಕಂದರೆ ಇದಕ್ಕೆ ನಾನು ಕಾಯಿ ಏನು ಹಾಕಿಲ್ಲ. ಬೇಕಾದರೆ ಕಾಯಿ ಹಾಕ್ಬೋದು, ಆದರೆ ನಾವು ಕಾಯಿ ಏನೂ ಹಾಕಿಲ್ಲ. ಅದಕ್ಕೋಸ್ಕರ ಕಾಯಿ ಹಾಕಿದ್ರೆ ಕೆಲವ್ರ ಮನೇಲಿ ತಿನ್ನಲ್ಲ, ಹಾಗಾಗಿ ನಾನು ಇದಕ್ಕೆ ಕಾಯಿ ಏನೂ ಹಾಕಿಲ್ಲ. ಹೀಗೆ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಕೇಳ್ಕೊಳ್ಳೋದು, ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಇದನ್ನೇ ಹೇಳೋದು, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.